ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಬಾರಿ ಅಂದರೆ 2026ರಲ್ಲಿ ಮಕರ ಸಂಕ್ರಾಂತಿ ಯಾವ ದಿನ ಬಂದಿದೆ, ಜನವರಿ 14ನೇ ತಾರೀಕು ಅಥವಾ 15ನೇ ತಾರೀಕು ಯಾವ ದಿನ ಈ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವುದು ಶ್ರೇಷ್ಠ, ಪೂಜೆಗೆ ಶುಭ ಸಮಯ ಯಾವುದು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಈ ಮಕರ ಸಂಕ್ರಾಂತಿ ಹಬ್ಬವನ್ನು ದೇಶದಾದ್ಯಂತ ಆಚರಿಸುತ್ತಾರೆ. ಈ ಹಬ್ಬವನ್ನು ಸುಗ್ಗಿ ಹಬ್ಬ ಎಂದು ಕೂಡ ಕರೆಯುತ್ತಾರೆ. ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವೇ ಮಕರ ಸಂಕ್ರಾಂತಿ. ಉತ್ತರಾಯಣದ ಪುಣ್ಯಕಾಲದ ಆರಂಭವನ್ನು ಈ ಹಬ್ಬ ಸೂಚಿಸುತ್ತದೆ. ಈ ಬಾರಿ ಮಕರ ಸಂಕ್ರಾಂತಿ ಹಬ್ಬವು ತುಂಬ ಗೊಂದಲವಾಗಿದೆ. ಒಂದು ಕ್ಯಾಲೆಂಡರಲ್ಲಿ 14ನೇ ತಾರೀಕನ್ನು ಸೂಚಿಸಿದ್ದಾರೆ, ಇನ್ನೊಂದು ಕ್ಯಾಲೆಂಡರಲ್ಲಿ 15ನೇ ತಾರೀಕನ್ನು ಸೂಚಿಸಿದ್ದಾರೆ. ಹಾಗಾದರೆ ಯಾವ ದಿನದಂದು ಈ ಒಂದು ಹಬ್ಬವನ್ನು ಆಚರಿಸಬೇಕು ಎಂದರೆ, ಸೂರ್ಯ ಧನುರಾಶಿಯನ್ನು ಪ್ರವೇಶಿಸುವ ದಿನ, ಅದು ಜನವರಿ 14ನೇ ತಾರೀಕು. ಜನವರಿ 14ನೇ ತಾರೀಕು ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಜನವರಿ 14ನೇ ತಾರೀಕು ಮಧ್ಯಾಹ್ನ 3:13 ಪ್ರವೇಶಿಸುತ್ತಾನೆ. ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನ ನಾವು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಬೇಕು. ಆದರೆ ಜನವರಿ 14ನೇ ತಾರೀಕೆ ನಮಗೆ ಷಟ್ತಿಲ ಏಕಾದಶಿ ಬಂದಿದೆ. ಏಕಾದಶಿ ಇರುವ ಕಾರಣ ಜನವರಿ 15ನೇ ತಾರೀಕು ಈ ಒಂದು ಹಬ್ಬವನ್ನು ಆಚರಿಸಬೇಕು. ಏಕೆಂದರೆ ಏಕಾದಶಿಯ ದಿನದಂದು ಅಕ್ಕಿಯಿಂದ ಮಾಡಿರುವ ಯಾವುದೇ ಪದಾರ್ಥವನ್ನು ನೈವೇದ್ಯವಾಗಿ ಕೂಡ ಅರ್ಪಿಸಬಾರದು, ಹಾಗೆ ಅಕ್ಕಿಯಿಂದ ಮಾಡಿರುವ ಯಾವುದೇ ಪದಾರ್ಥವನ್ನು ಸೇವಿಸಬಾರದು. ಹಾಗೆ ನಾವು ಯಾವುದೇ ವ್ರತ ಅಥವಾ ಹಬ್ಬ ಆಗಿರ್ಬೋದು, ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಆಚರಿಸುವುದರಿಂದ ಸೂರ್ಯೋದಯದ ಪ್ರಕಾರ ಜನವರಿ 15ನೇ ತಾರೀಕು ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಿಸಬೇಕು. ಏಕೆಂದರೆ ಸೂರ್ಯೋದಯದಲ್ಲಿ ತಲೆಗೆ ಸ್ನಾನವನ್ನು ಮಾಡಿ, ಎಳ್ಳು ಬೆರೆಸಿದ ನೀರಿನಿಂದ ತಲೆಗೆ ಸ್ನಾನವನ್ನು ಮಾಡಿ, ಸೂರ್ಯನಿಗೆ ಪೂಜೆ ಮಾಡಿ, ನಂತರ ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತೇವೆ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ದಿನದಂದು. ಆದ್ದರಿಂದ ಸೂರ್ಯೋದಯವಾದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಬೇಕು. ಹಾಗಂತ ಜನವರಿ 14ನೇ ತಾರೀಕು ಈ ಹಬ್ಬವನ್ನು ಆಚರಿಸಬಾರದು ಅಂತಿಲ್ಲ. ನೀವು ಸಂಜೆಯ ಸಮಯದಲ್ಲೂ ಕೂಡ ಈ ಒಂದು ಹಬ್ಬವನ್ನು ಆಚರಿಸಬಹುದು. ಏಕೆಂದರೆ ಏಕಾದಶಿ ತಿಥಿ ಆ ದಿನ ಸಂಜೆಯೇ ಮುಗಿದು ಹೋಗುತ್ತದೆ. ಸಂಜೆಯ ಸಮಯದಲ್ಲಿ ಈ ಒಂದು ಹಬ್ಬವನ್ನು ಆಚರಿಸಬಹುದು. ಆದರೆ ಸೂರ್ಯೋದಯದ ಪ್ರಕಾರ ಜನವರಿ 15ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸುವುದು ತುಂಬಾ ಶ್ರೇಷ್ಠ. ಇನ್ನು ಮಕರ ಸಂಕ್ರಾಂತಿ ಹಬ್ಬದೊಂದಿಗೆ ಈ ಒಂದು ಧನುರ್ಮಾಸವು ಕೂಡ ಮುಕ್ತಾಯವಾಗುತ್ತದೆ. ಧನುರ್ಮಾಸದ ಪೂಜೆಯನ್ನು ಮಾಡುವವರು ಪ್ರತಿದಿನ ಧನುರ್ಮಾಸದ ಪೂಜೆ ಮಾಡಿ ನೈವೇದ್ಯವಾಗಿ ಹುಗ್ಗಿಯನ್ನು ವಿಷ್ಣುವಿಗೆ ಅರ್ಪಿಸಿ ಪೂಜೆಯನ್ನು ನೆರವೇರಿಸುತ್ತಿದ್ದರೆ, ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ವಿಷ್ಣುವಿಗೆ ಹುಗ್ಗಿಯನ್ನು ಅರ್ಪಿಸಿ ನಿಮ್ಮ ಪೂಜೆಯನ್ನು ಅಂದರೆ ಧನುರ್ಮಾಸದ ಪೂಜೆಯನ್ನು ಮುಕ್ತಾಯಗೊಳಿಸಬಹುದು. ಆದರೆ ಜನವರಿ 14ನೇ ತಾರೀಕು ಹುಗ್ಗಿ ಅನ್ನವನ್ನು ನೈವೇದ್ಯವಾಗಿ ಅರ್ಪಿಸಬಾರದು, ಏಕೆಂದರೆ ಆ ದಿನ ಏಕಾದಶಿ ಇರುತ್ತದೆ. ಆದ್ದರಿಂದ ಜನವರಿ 15ನೇ ತಾರೀಕು ನೈವೇದ್ಯವನ್ನು ಅರ್ಪಿಸಿ ಧನುರ್ಮಾಸದ ಪೂಜೆಯನ್ನು ಮುಗಿಸಬಹುದು. ಇನ್ನು ಯಾವ ಸಮಯದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ದಿನ ಪೂಜೆ ಮಾಡಬೇಕು ಎಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಪೂಜೆಯನ್ನು ಮಾಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಅಂಥವರು ರಾಹುಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಪೂಜೆ ಮಾಡಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಯಾವ ದಿನ ಆಚರಿಸಿದರೆ ಶ್ರೇಷ್ಠ, ಪೂಜೆಗೆ ಶುಭ ಸಮಯ ಯಾವುದು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.